ನಿಜವಾದ ಮುಸಲ್ಮಾನರಾಗಿದ್ದರೆ ಯಾವ ಇಸ್ಲಾಮಿನಲ್ಲಿನೂ ಯಾವ ಮುಸಲ್ಮಾನರ ಜನಗಳಲ್ಲಿನೂ ಯಾವುದೇ ವಿಷ ಬೀಜವನ್ನು ಬಿತ್ತುವಂತ ಕೆಲಸವನ್ನು ಮಾಡಬೇಡಿ. ಎಲ್ಲರೂ ಪ್ರೀತಿಯಿಂದ ಜೀವನವನ್ನು ಮಾಡಿ. ಅದಕ್ಕಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಒಂದು ಹಿಂದುವನ್ನು ಕಂಡರೆ ಅವರನ್ನು ಗೌರವಿಸಿ, ಒಂದು ಮುಸಲ್ಮಾನರನ್ನು ಕಂಡರೆ ಅವರನ್ನು ಗೌರವಿಸಿ, ಒಂದು ಕ್ರೈಸ್ತರನ್ನು ಕಂಡರೆ ಅವರನ್ನು ಗೌರವಿಸಿ. ಒಬ್ಬ ಕಪ್ಪೆ ಆರಭಟ್ಟ ಶಾಸನವರು ಬರೀತಾರೆ, ಸಾಧುಗೆ ಸಾಧು, ಮಾಧುರ್ಯನಿಗೆ ಮಾಧುರ್ಯ, ಬಾದೀಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವರಿ ಅಥವಾ ಬೇರೆ ಯಾರಾದರೂ ಹೇಳಿದ್ರು ಸಹ ಒಳ್ಳೆಯ ನೈಜವಾದಂತಹ ಗುಣವಿರುವಂತಹ ವಿಶೇಷವಾಗಿದ್ದರೆ ಅದನ್ನು ತನ್ನ ಹೃದಯಕ್ಕೆ ಅಡಿಪಾಯವನ್ನು ಹಾಕಿ ಆ ಒಂದು ವಿಷಯವನ್ನು ಕರೆಕ್ಟ್ ಆದಂತಹ ರೀತಿಯಲ್ಲಿ ಮಾಡುವಂತಹ ನೈಜವಾದಂತಹ ಮನುಷ್ಯನಾಗಿರಬೇಕು ಅಲ್ವಾ. ಮುಸಲ್ಮಾನರಲ್ಲಿ ಹರಿಯುವಂತಹ ರಕ್ತನೋ ಕೆಂಪು, ಹಿಂದುವಿನಲ್ಲಿ ಹರಿಯುವಂತಹ ರಕ್ತನೋ ಕೆಂಪು, ಕ್ರೈಸ್ತರಲ್ಲಿ ಹರಿಯುವಂತಹ ರಕ್ತನೋ ಕೆಂಪು. ಆದ ಕಾರಣ ಯಾವುದೇ ರಕ್ತಕ್ಕೆ ವ್ಯತ್ಯಾಸಗಳಿಲ್ಲ, ಯಾವುದೇ ಧರ್ಮಕ್ಕೂ ವ್ಯತ್ಯಾಸಗಳಿಲ್ಲ, ಜಾತಿಗಳಿಗೂ ವ್ಯತ್ಯಾಸವಿಲ್ಲ. ಆ ಒಂದು ಸಂವಿಧಾನವನ್ನು ಬೆಳಕು ತೋರಿಸುವಂತಹ ಒಂದು ದೀಪದ ರೂಪದಲ್ಲಿ ಇನ್ನು ಭವಿಷ್ಯದಲ್ಲಿ ಬರುವಂತಹ ಜನಗಳಿಗೂ ಸಹ ಅದೊಂದು ಮಾದರಿ ಯೋಗ್ಯತೆ ಇರುವಂತಹ ಒಂದು ಆ ಒಂದು ಶುಭ್ರವಾದಂತಹ ಒಂದು ಪ್ರಚುರಿತವಾದಂತಹ ಪುಳಕಿತಗೊಂಡಂತಹ ಒಂದು ರೂಪುರೇಷೆಯಾಗಿರ್ಬೇಕು ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ಗೌರವಿಸಿ, ಆ ಸಂವಿಧಾನವನ್ನು ಪರಿಪಾಲನೆ ಮಾಡಿ. ನಾವು ಯಾರಾದರೂ ಸಂವಿಧಾನವನ್ನು ಗೌರವಿಸಿದರೆ ಆ ಸಂವಿಧಾನ ನಮ್ಮನ್ನು ಗೌರವಿಸುತ್ತದೆ. ಆ ಸಂವಿಧಾನವನ್ನು ರಕ್ಷಣೆ ಮಾಡಿದರೆ ಆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಆದ ಕಾರಣ ಸಂವಿಧಾನ ಎಂಬುದು ಮಾತಿನಲ್ಲಿ ಮಾತ್ರವಲ್ಲ, ತನ್ನ ಹೃದಯದಲ್ಲಿ, ತನ್ನ ಶರೀರದಲ್ಲಿರುವಂತಹ ನಾಡಿ ಮಿಡಿತಗಳಲ್ಲಿ ಹರಿಯುವಂತಹ ರಕ್ತ ಕಣಗಳಲ್ಲಿ ಅದು ಬರಬೇಕಾಗಿದೆ. ಆದ ಕಾರಣ ಕೋರ್ಟಿನಲ್ಲಿ ಬಂದಂತಹ ತೀರ್ಪನ್ನು ಮಾಡಿಸಿಕೊಂಡು ಆ ತೀರ್ಪು ಮುಸಲ್ಮಾನಿಗೆ ವಿರುದ್ಧವಾಗಿದ್ರು ಅಥವಾ ಮುಸಲ್ಮಾನಿಗೆ ಅನುಕೂಲವಾಗಿದ್ರು ಅದು ನೋಡಬೇಕಾಗಿಲ್ಲ. ಕೊಟ್ಟಿರುವಂತಹ ತೀರ್ಪು ಸಂವಿಧಾನ ಪರವಾಗಿದೆಯಾ ಅಂದರೆ ಅದಾಗಿದೆ ನಿಜವಾದಂತಹ ಮುಸಲ್ಮಾನ ಮಾಡಬೇಕಾಗಿರೋದು. ಎಲ್ಲಾ ಜನಗಳು ಒಗ್ಗಟ್ಟಾಗಿರಿ. ರಾಮ ಮಂದಿರ ಕಟ್ಟಿದೆ ಅಂತ ಹೇಳಿ ಗಲಭೆ ಮಾಡಬೇಡಿ, ಬಾಬರಿ ಮಸೀದಿ ಧ್ವಂಸ ಮಾಡಿದೆ ಅಂತ ಹೇಳಿ ಗಲಭೆ ಮಾಡಬೇಡಿ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾ ಇರೋದೇನು, ಮನ್ ಅತಾಅನಿ ದಖಲಲ್ ಜನ್ನ ವಮನ್ ಅಸಾನಿ ಫಕದ್ ಗವಾ. ಅಲ್ಲಾಹ್ ಕೊಟ್ಟಿರುವುದನ್ನು ಅದನ್ನು ತಿರಸ್ಕರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲಾಹ್ ತಿರಸ್ಕರಿಸಿರುವುದನ್ನು ಅದನ್ನು ಕೊಡಲು ಸಹ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ದೇವರಾದಂತಹ ಸೃಷ್ಟಿಕರ್ತನಾದಂತಹ ಅಲ್ಲಾಹ್ ಅನುಕರಣೆ ಮಾಡುವುದು, ಅಲ್ಲಾಹ್ ಏನು ಪ್ರಕಾರ ನಡೆದುಕೊಳ್ಳುವುದು, ಅವನ ಆಜ್ಞೆಗಳನ್ನು ಪಾಲನೆ ಮಾಡುವುದು, ಅದೇ ರೀತಿ ದೇಶವನ್ನು ಪ್ರೀತಿ ಮಾಡುವುದು. ಪ್ರವಾದಿಗಳು ಹೇಳಿದ್ದಾರೆ, ಹುಬ್ಬುಲ್ ವತಿನಿ ಮಿನಲ್ ಈಮಾನ್, ದೇಶ ಪ್ರೇಮ ಎಂಬುದು ತನ್ನ ಈಮಾನಿನ ಭಾಗವಾಗಿದೆ ಅಂತ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಆ ದೇಶ ಪ್ರೇಮ ತನ್ನ ಹೃದಯದಲ್ಲಿ ಇರಬೇಕು, ತನ್ನ ಬಾಯಿಯಲ್ಲಿ ಅಲ್ಲ, ತನ್ನ ಹೃದಯದಲ್ಲಿ ಇರಬೇಕಾಗಿದೆ. ಆದ ಕಾರಣ ಅವನ ಹೃದಯವನ್ನು ಯಾವುದೇ ರೀತಿಯಲ್ಲಿ ಸಾಫಲ್ಯದಿಂದ ತೆಗೆದುಕೊಂಡು ಕಳಂಕವನ್ನು ತುಂಬಿಸದೆ, ಯಾವುದೇ ರೀತಿಯಲ್ಲಿ ಇರುವಂತಹ ಕಲಬೆರಕೆಯನ್ನು ತುಂಬಿಸದಂತಹ ರೀತಿಯಲ್ಲಿ ಅವನ ಹೃದಯವನ್ನು ಪಾಕಾಗಿ ತಾರತ್ತು ಮಾಡಿ ಇಟ್ಟುಕೊಂಡಿರಬೇಕಾದಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನೆಲೆಸಬೇಕಾಗಿರೋದು ಸರ್ವ ಮನುಷ್ಯರ ಬಾಧ್ಯತೆಯಾಗಿದೆ. ಎಲ್ಲರೂ ಸಹ ಸುಖಿನೋ ಭವಂತು, ಸರ್ವೋಜನ ಸುಖಿನೋ ಭವಂತು ಆಗಿ ದೇಶದಲ್ಲಿ ಬಾಳಬೇಕಾಗಿದೆ. ಯಾರು ಸಹ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಗಲಭೆಗಳಿಗೆ ಹೋಗಬೇಡಿ, ನಿಯಮಕ್ಕೆ ತಕ್ಕದಾಗಿ ಬದ್ಧರಾಗಿರಿ, ಕಾನೂನು ವ್ಯವಸ್ಥೆಗೆ ತಕ್ಕದಾಗಿ ಬದ್ಧರಾಗಿರಿ. ಅದಾಗಿದೆ ನಮ್ಮ ಜೀವನ, ಅದಾಗಿದೆ ನಮ್ಮ ಸುವ್ಯವಸ್ಥೆ, ಅದಾಗಿದೆ ನಮ್ಮ ಸೌಹಾರ್ದತೆ, ಅದಾಗಿದೆ ಐಕ್ಯ, ಅದಾಗಿದೆ ಸಹ ಬಾಳ್ವೆ. ಇದಲ್ಲದೆ ಬೇರೆ ಏನೂ ಇಲ್ಲ. ಮನುಷ್ಯನಾಗಿ ಮಾನವೀಯತೆಯನ್ನು ಮೆರೆಯಿರಿ, ಅದಾಗಿದೆ ಮೈ ಬೇಕಾದ